ನಮಸ್ತೆ ಎಲ್ಲರಿಗೂ ಮಿಸ್ಟರ್ ಆ್ಯಂಡ್ ಮಿಸಸ್ ಅಂಬರ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಟೈಸನ್ ಚಿಕನ್ ಸುಕ್ಕ ಹೇಗೆ ಮಾಡೋದಂತ ನೋಡುವ. ಇಲ್ಲಿ ನಾನು 10 ರಿಂದ 15 ಕೆಂಪು ಮೆಣಸನ್ನು ಫ್ರೈ ಮಾಡಿ ಇಟ್ಟಿದ್ದೇನೆ. ಮತ್ತು ಒಂದು 4 ರಿಂದ 5 ದೊಡ್ಡ ಸ್ಪೂನಲ್ಲಿ ಕೊತ್ತಂಬರಿಯನ್ನು ಕೂಡ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಟಿದ್ದೇನೆ. ಇವತ್ತು ನಾನೆಲ್ಲ ಐಟಮನ್ನು ಫ್ರೈ ಮಾಡಿ ಸಪ್ರೇಟ್ ಇಟ್ಟಿದ್ದೇನೆ. ಮೊದಲೇ ಜೀರಿಗೆ ಕೂಡ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಯೂಸ್ ಆಗುವಷ್ಟು ಫ್ರೈ ಮಾಡಿ ಸಪ್ರೇಟಾಗಿ ಇಡಬೇಕು. ಮತ್ತು ಕಾಳು ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಆಲ್ ಸ್ಪೈಸಸ್ ಅದನ್ನು ಕೂಡ ನಾವು ಸಪ್ರೇಟಾಗಿ ಫ್ರೈ ಇಡಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಒಂದು 10 ಅದನ್ನು ಫ್ರೈ ಮಾಡಿ ಇಡಿ. ಈರುಳ್ಳಿ ಮತ್ತು ಒಂದು ಸಣ್ಣ ತುಂಡು ಶುಂಠಿ, ಮತ್ತು ಮೆಂತೆ 1-2 ಟೇಬಲ್ ಸ್ಪೂನು, ಸಾಸಿವೆ ಒಂದು 3 ರಿಂದ 4 ಟೇಬಲ್ ಸ್ಪೂನು ಫ್ರೈ ಮಾಡಿ ಇಡಬೇಕು. ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಹಾಕಿ, ಒಂದು ಅರ್ಧ ಈರುಳ್ಳಿಯನ್ನು ಹಾಕಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಅಥವಾ ಒಗ್ಗರಣೆ ಸೊಪ್ಪು ಏನು ಹೇಳ್ತೇವೆ ಅದನ್ನು ಹಾಕಿ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು. ಮತ್ತು ತೆಂಗಿನ ತುರಿಯನ್ನು ಕೂಡ ಆ್ಯಡ್ ಮಾಡಬೇಕು. ನಾನು ತೆಂಗಿನ ತುರಿಯನ್ನು ಮೊದಲು ತುರಿದಿಟ್ಕೊಂಡಿದ್ದೇನೆ, ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಮತ್ತು ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಇದಕ್ಕೆ ನಾನು ಶುಂಠಿ ಅಂತ ಇಟ್ಟಿದೆ ಅದನ್ನು ಕೂಡ ಹಾಕಿದ್ದೇನೆ. ಅದರ ವಿಡಿಯೋ ನಾನು ಮಾಡಲಿಲ್ಲ, ಬಟ್ ನಾನು ಶುಂಠಿಯನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಫ್ರೈ ಮಾಡ್ತಾ ಇದ್ದೇವೆ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ನಾನು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು 6-7 ಬೆಳ್ಳುಳ್ಳಿ ಅದಕ್ಕೆ ಆ್ಯಡ್ ಮಾಡಿದೆ. ಮತ್ತು ಸ್ವಲ್ಪ 1-2 ಟೇಬಲ್ ಅಷ್ಟು ಜೀರಿಗೆ ಇದನ್ನು ಕೂಡ ಹಾಕಿ ನಾನು ಒಂದು ಮಿಕ್ಸ್ ಕೊಡ್ತಾ ಇದ್ದೇನೆ. ಇದಾದಮೇಲೆ ಸೈಡಲ್ಲಿ ಇಡುವ. ಅದಾದಮೇಲೆ ನಾವು ಇವಾಗ ಪೌಡರ್ ಮಾಡುವ, ಚಿಕನ್ ಸುಕ್ಕ ಪೌಡರ್ ಮಾಡುವ. ಅದಕ್ಕೆ ಮೆಂತೆ, ಜೀರಿಗೆ, ಸಾಸಿವೆ ಮತ್ತು ಕೊತ್ತಂಬರಿ ಇದನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡುವಾಗ ನಾವು ನೀರು ಯೂಸ್ ಮಾಡಬಾರ್ದು, ಪೌಡರಾಗಿ ಗ್ರೈಂಡ್ ಮಾಡಬೇಕು. ಗೊತ್ತಾಯ್ತಲ್ಲ? ಈಗ ನಾವು ಪೌಡರಾಗಿ ಗ್ರೈಂಡ್ ಮಾಡ್ತಾ ಇದ್ದೇವೆ. ಇದಕ್ಕೆ ಆಲ್ ಸ್ಪೈಸಸ್, ಚಕ್ಕೆ, ಏಲಕ್ಕಿ, ಲವಂಗ ಹಾಕ್ತಾ ಇದ್ದೇವೆ. ಕಾಳು ಮೆಣಸು, ಏಲಕ್ಕಿ ಎಲ್ಲ ಜಾಸ್ತಿ ಅಲ್ಲ, ಒಂದು ಸಾಕಾಗ್ತದೆ ಅಷ್ಟೇ. ಎಲ್ಲ ಹಾಕಿ ಈಗ ಗ್ರೈಂಡ್ ಮಾಡ್ತಾ ಇದ್ದೇವೆ. ಅದಕ್ಕೆ ಮೆಣಸು ಕೂಡ ಆ್ಯಡ್ ಮಾಡಬೇಕು. ನಾವೆಂತ ಫ್ರೈ ಮಾಡಿ ಇಟ್ಟಿದ್ದೇವೆ ನೋಡಿ ಕೆಂಪು ಮೆಣಸು, ಅದನ್ನು ಕೂಡ ಫ್ರೈ ಮಾಡಿ ಆದಮೇಲೆ ಅದಕ್ಕೆ ಗ್ರೈಂಡ್ ಮಾಡುವಾಗ ಹಾಕ್ಕೋಬೇಕು. ಎಲ್ಲ ಒಂದೇ ಸಲ ಹಾಕಿ ನಾವು ಗ್ರೈಂಡ್ ಮಾಡ್ತಾ ಇದ್ದೇವೆ. ನೋಡಿ ಈಗ ನೀಟಾಗಿ ಪೌಡರ್ ಆಗಿದೆ. ಇದು ಎಷ್ಟು ಗ್ರೈಂಡ್ ಆಗಿದೆ ನೋಡಿ. ಇವಾಗ ಅದೇ ಸೇಮ್ ಮಿಕ್ಸಿ ಜಾರಿಗೆ ನಾನು ತೆಂಗಿನ ತುರಿದು ಮಿಕ್ಸಿ ಅಂತ ಉಂಟು ಅದನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಇದನ್ನು ತುಂಬ ಗ್ರೈಂಡ್ ಮಾಡಬಾರ್ದು, ನೀಟಾಗಿ ಒಂದು ಗರಿಯಾಗಿ ಗ್ರೈಂಡ್ ಮಾಡಬೇಕು, ಸಾಕಾಗ್ತದೆ. ನೋಡಿ ಇಷ್ಟು ಸಾಕು ನಮಗೆ. ಈಗ ಒಂದು ಪಾತ್ರೆಯಲ್ಲಿ ಚಿಕನ್ ಬೇಯಲಿಕ್ಕೆ ಇಡುವ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೇನೆ. ಎಣ್ಣೆ ಕೂಡ ಹಾಕ್ಬೋದು, ತೊಂದರೆ ಇಲ್ಲ. ನಾವು ತುಪ್ಪ ಹಾಕಿದ್ದೇವೆ. ಅದಕ್ಕೆ ಒಗ್ಗರಣೆ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಮತ್ತು ಉಳಿದ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಅದಕ್ಕೊಂದು ಮಿಕ್ಸ್ ಮಾಡಿ. ಕಲರ್ ಚೇಂಜ್ ಆಗಬೇಕು ಇದು. ಇವಾಗ ನಾನು ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಚಿಕನನ್ನು ಹಿಂಡಿ ಹಾಕಿ, ನೀರಿರಬಾರ್ದು, ಯಾಕಂದರೆ ನಾವು ಡ್ರೈ ಸುಕ್ಕ ಮಾಡ್ತಾ ಇರೋದು. ಎಷ್ಟು ಡ್ರೈ ಆಗ್ತಿದೆ ನಾವು ಅಷ್ಟು ಡ್ರೈ ಮಾಡುವ ಸುಕ್ಕವನ್ನು. ನೀರು ಯೂಸ್ ಮಾಡದೇ ಇದ್ದರೆ ಒಳ್ಳೆಯದು. ಇವಾಗ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ಸ್ವಲ್ಪ ಅರಶಿಣ ಹಾಕಿ ಮತ್ತು ಉಪ್ಪು ಹಾಕ್ತಾ ಇದ್ದೇವೆ. ಉಪ್ಪು ರುಚಿಗೆ ತಕ್ಕಷ್ಟು, ನಿಮಗೆ ಅಂದಾಜಿರಲಿ ಎಷ್ಟು ಉಪ್ಪು ಹಾಕಬೇಕು ಅಂತ ಹೇಳಿ. ನೋಡಿ ನಾವೊಂದು ಎಲ್ಲ ಉಪ್ಪು ಮತ್ತು ಅರಶಿಣ ಹಾಕಿದ ಮೇಲೆ ಒಂದು ಮಿಕ್ಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಚಿಕನ್
ಸುಕ್ಕ ಪೌಡರ್ ಮನೆಯಲ್ಲಿ ರೆಡಿ ಮಾಡಿದ್ದು ನಾವು ಸ್ವಲ್ಪ ಆ್ಯಡ್ ಮಾಡಿದ್ದೇವೆ, ಬಟ್ ಅದು ಆಪ್ಷನಲ್. ಆ್ಯಡ್ ಮಾಡಿದರೆ ಮಾಡ್ಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಮತ್ತು ನಾನು ಬೇಯುವಾಗ ಪಲಾವ್ ಎಲೆ ಒಂದು ಹಾಕಿದ್ದೇನೆ. ಆಮೇಲೆ ನಾನಿವಾಗ ಪೌಡರ್ ಮಾಡಿ ಏನು ಗ್ರೈಂಡ್ ಮಾಡಿಟ್ಟ ಇದ್ದೆ ಅದನ್ನು ಆ್ಯಡ್ ಮಾಡಿದ್ದೇನೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಲಿಕ್ಕೆ ಇಡಿ. ನೋಡಿ, ಅದು ಬೇಯ್ತಾ ಇದೆ. ಇದು ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ನೆಕ್ಸ್ಟ್ ತೆಂಗಿನ ತುರಿದೇನು ಮಿಕ್ಸ್ ಗ್ರೈಂಡ್ ಮಾಡಿಟ್ಟದಿದೆ ಅದನ್ನು ಆ್ಯಡ್ ಮಾಡಬೇಕು. ಇದನ್ನು ಹಾಕಿ ಕೂಡ ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ಚಿಕನ್ ಬೇಯುವಾಗ ಅರ್ಧ ಟೊಮ್ಯಾಟೊ ಕೂಡ ಹಾಕಿದ್ದೇನೆ. ಅದು ವಿಡಿಯೋದಲ್ಲಿ ಇಲ್ಲ, ಬಟ್ ಟೊಮ್ಯಾಟೊ ಒಂದು ಅರ್ಧ ಯೂಸ್ ಮಾಡೋದ್ರಿಂದ ಟೇಸ್ಟ್ ಒಳ್ಳೆಯಾಗಿ ಬರುತ್ತೆ. ಇವಾಗ ನೋಡಿ, ತೆಂಗಿನ ತುರಿದು ಮಿಕ್ಸ್ ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡಲಿಕ್ಕೆ ಬೇಯಿಸ್ಲಿಕ್ಕೆ ಏನೂ ಇಲ್ಲ. ಇವಾಗ ನೋಡಿ, ಡ್ರೈ ಆಗಿ ಚಿಕನ್ ಸುಕ್ಕ ರೆಡಿಯಾಗಿದೆ. ಇದು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಥ್ಯಾಂಕ್ ಯು.